ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸಮಸ್ತ ಬಿಗ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವರ್ಷ ಭವಿಷ್ಯ ಅಂದ್ರೆ 2026ರ ಭವಿಷ್ಯ ಹೇಗಿದೆ ಅಂದ್ರೆ ಈ ಕಂಪ್ಲೀಟ್ ಇಯರ್ ಅಲ್ಲಿ ಎಲ್ಲಾ ರಾಶಿಗಳ ಮೇಲೂ ಕೂಡ ಗ್ರಹಗಳ ಒಂದು ಪ್ರಭಾವ ಹೇಗ್ ಬೀಳ್ತಿದೆ ಅನ್ನೋದ್ರ ಬಗ್ಗೆ ನಾವೀಗ ಮಾತಾಡೋಣ. ಮೊದಲನೇದಾಗಿ ಗ್ರಹಗಳ ಒಂದು ಚಲನೆ ಈ ವರ್ಷದಲ್ಲಿ ಯಾವ್ಯಾವ ಗ್ರಹ ಯಾವ ಸ್ಥಾನಮಾನದಲ್ಲಿ ಕೂತಿದೆ ಅನ್ನೋದನ್ನ ಗಮನಿಸೋದಾದ್ರೆ ನೋಡಿ, ಮೊದಲನೇದು ಶನಿ ಗ್ರಹ ಅಂತ ತಗೊಳ್ಳೋಣ. ಶನಿ ಗ್ರಹ ಪೂರ್ತಿ ವರ್ಷಗಳಂದ್ರೆ 2026 ಕಂಪ್ಲೀಟ್ ಆಗಿ ಮೀನ ರಾಶಿನಲ್ಲಿ ಇದ್ದು ಕೆಲವೊಂದು ಚೇಂಜಸ್ ಇದೆ ಅದರಲ್ಲಿ. ಅದೇನಪ್ಪಾ ಅಂತಂದ್ರೆ ನೋಡಿ, ಮಾರ್ಚ್ 7ನೇ ತಾರೀಕಿಂದ 13ನೇ ತಾರೀಕು ತನಕ ಅಸ್ತಂಗತನಾಗ್ತಾನೆ. ತದನಂತರ ಜುಲೈ 27ನೇ ತಾರೀಕಿಂದ ಡಿಸೆಂಬರ್ 11ನೇ ತಾರೀಕು ತನಕ ತನ್ನ ಹಿಮ್ಮುಖ ಸಂಚಾರನ ಬೆಳೆಸ್ತಾನೆ. ಅದು ಬಿಟ್ರೆ ಇನ್ನು ವರ್ಷ ಪೂರ್ತಿಯಾಗಿ ಮೀನ ರಾಶಿನಲ್ಲಿ ತನ್ನ ಸಂಚಾರನ ಬೆಳೆಸ್ತಾನೆ. ಇನ್ನ ರಾಹು ಗ್ರಹ ಅಂತ ನೋಡಿದಾಗ ರಾಹು ಗ್ರಹ ಕೂಡ 2026 ನವೆಂಬರ್ ತನಕನೂ ಕೂಡ ಕುಂಭರಾಶಿನಲ್ಲೇ ಇರ್ತಾನೆ. ಆದ್ರೆ ಡಿಸೆಂಬರ್ 5ನೇ ತಾರೀಕು ಕುಂಭರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರಯಾಣನ ಬೆಳೆಸಿ ಅದೇ ಮನೆಯಲ್ಲಿ 18 ತಿಂಗಳ ಕಾಲ ಅದೇ ಮನೆಯಲ್ಲಿ ಪ್ರಯಾಣನ ಬೆಳೆಸ್ತಾನೆ. ಇನ್ನು ಕೇತು ಗ್ರಹ ಅಂತ ಬಂದಾಗ ಕೇತು ಸಿಂಹ ರಾಶಿನಲ್ಲೇ 2026 ನವೆಂಬರ್ ತನಕ ಇದ್ದು ಡಿಸೆಂಬರ್ 5ನೇ ತಾರೀಕು ಸಿಂಹ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಾನೆ. ಮತ್ತೆ 18 ತಿಂಗಳ ಕಾಲ ಅದೇ ಮನೆಯಲ್ಲಿ ಸ್ಥಿರವಾಗಿ ಇರ್ತಾನೆ. ಇನ್ನು ಗುರುಗ್ರಹವು ಮಾರ್ಚ್ 11ನೇ ತಾರೀಕು ಮಿಥುನದಲ್ಲಿ ನೇರ ಸಂಚಾರಕ್ಕೆ ಬಂದು ಅದಾದ್ಮೇಲೆ ಜೂನ್ 2ನೇ ತಾರೀಕು ಮಿಥುನದಿಂದ ಕಟಕಗೆ ತನ್ನ ಪ್ರಯಾಣನ ಬೆಳೆಸ್ತಾನೆ. ತದನಂತರ ಜುಲೈ 14ರಿಂದ ಆಗಸ್ಟ್ 12ರವರೆಗೆ ಹಸ್ತಂಗತನಾಗಿರ್ತಾನೆ ಕಟಕ ರಾಶಿನಲ್ಲಿ. ಅದಾದ್ಮೇಲೆ ಅಕ್ಟೋಬರ್ 31ನೇ ತಾರೀಕು ಕಟಕದಿಂದ ಸಿಂಹ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಾನೆ. ಹಾಗೆ ಡಿಸೆಂಬರ್ 13ರಿಂದ ಮತ್ತೆ ತನ್ನ ಹಿಮ್ಮುಖ ಸಂಚಾರನ ಶುರು ಮಾಡ್ತಾನೆ. ಇವಿಷ್ಟು ಪ್ರಮುಖ ಗ್ರಹಗಳ ಒಂದು ಸಂಚಾರವಾಗಿರುತ್ತೆ. ಇನ್ನು ಬಾಕಿ ಗ್ರಹಗಳು ನೋಡಿ, ಕೆಲವು ಗ್ರಹಗಳು ತಿಂಗಳಿಗೆ ಒಮ್ಮೆ ಚೇಂಜ್ ಆದ್ರೆ, ಕೆಲವೊಂದು ಗ್ರಹಗಳು ಒಂದು 45 ಡೇಸ್ಗೆ ಅಥವಾ 21 ಡೇಸ್ ಇಂದ 30 ಡೇಸ್ಗೆ ಈ ರೀತಿ ಚೇಂಜ್ ಆಗೋದ್ರಿಂದ ಅದನ್ನ ನಾವು ಕನ್ಸಿಡರ್ ಮಾಡಿಲ್ಲ. ಹಾಗೆ ಯಾರಿಗೆಲ್ಲ ಗುರುಬಲ ಇರುತ್ತೆ ಈ ತಿಂಗಳಲ್ಲಿ ಅಂದ್ರೆ ಈ 2026ರಿಂದ ನೋಡಕ್ ಹೋದ್ರೆ, ಯಾರಿಗೆಲ್ಲ ಗುರು 2ನೇ ಮನೆ, 5ನೇ ಮನೆ, 7ನೇ ಮನೆ, 9ನೇ ಮನೆ ಮತ್ತೆ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಿರ್ತಾನೋ ಅವರೆಲ್ಲರಿಗೂ ಕೂಡ ಗುರುಬಲ ಇರುತ್ತೆ. ಗುರುಬಲ ಇದ್ದಂತ ಸಮಯದಲ್ಲಿ ಮದುವೆ ಕಾರ್ಯಗಳು, ಗೃಹ ಪ್ರವೇಶಗಳು, ಈ ತರ ಒಳ್ಳೊಳ್ಳೆ ಕಾರ್ಯಗಳನ್ನ ಎಲ್ಲರೂ ಮಾಡ್ತಾರೆ. ಆದ್ರೆ ಕೆಲವು ಸಮಯ ಅಂದ್ರೆ ಜುಲೈ 14ರಿಂದ 12ರವರೆಗೆ ಹಸ್ತಂಗತನಾಗಿರ್ತಾನೆ. ಆ ಸಮಯದಲ್ಲಿ ಮಾತ್ರ ಶುಭ ಕಾರ್ಯ ಮಾಡೋದಕ್ಕೆ ನಿಷಿದ್ಧ ಅಂತ ಹೇಳ್ಬೋದು. 2026ರಲ್ಲಿ ನಡೆಯುವಂತಹ ಕೆಲವು ಗ್ರಹಣಗಳ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ 4 ಗ್ರಹಣಗಳು ನಡೆಯುತ್ತೆ. 2 ಸೂರ್ಯಗ್ರಹಣ, 2 ಚಂದ್ರಗ್ರಹಣ ನಡೆಯುತ್ತೆ. ಅದ್ರೊಳಗಡೆ 3 ಗ್ರಹಣಗಳು ನಮ್ಮ ಭಾರತಕ್ಕೆ ಗೋಚಾರ ಇರೋದಿಲ್ಲ. ಅಂದ್ರೆ ಫೆಬ್ರವರಿ 17ನೇ ತಾರೀಕು ಸೂರ್ಯಗ್ರಹಣ ನಡೆಯುತ್ತೆ, ಅದು ಕೂಡ ಭಾರತದಲ್ಲಿ ಗೋಚಾರ ಇರೋದಿಲ್ಲ. ಹಾಗೆ ಆಗಸ್ಟ್ 12ನೇ ತಾರೀಕು ಕೂಡ ಒಂದು ಸೂರ್ಯಗ್ರಹಣ ನಡೆಯುತ್ತೆ, ಅದು ಕೂಡ ನಮ್ಮ ಭಾರತದಲ್ಲಿ ಗೋಚಾರ ಇರೋದಿಲ್ಲ. ಆದ್ರೆ ಅದೇ ಮಾರ್ಚ್ 3ನೇ ತಾರೀಕು ಚಂದ್ರಗ್ರಹಣ ನಡೆಯುತ್ತೆ, ಅದು ಗೋಚಾರ ಇರುತ್ತೆ ಭಾರತದಲ್ಲಿ. ಹಾಗೆ ಆಗಸ್ಟ್ 28ನೇ ತಾರೀಕು ಒಂದು ಗ್ರಹಣ ನಡೆಯುತ್ತೆ, ಅದು ಕೂಡ ನಮ್ಮ ಭಾರತದಲ್ಲಿ ಗೋಚಾರ ಇರೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ, ಈ ವರ್ಷದಲ್ಲಿ ನೀವು ಏನೆಲ್ಲ ಕನಸುಗಳನ್ನ ಇಟ್ಕೊಂಡಿದ್ದೀರಾ, ಏನೆಲ್ಲ ಡ್ರೀಮ್ಸ್ ಇಟ್ಕೊಂಡಿದ್ರಿ, ಯಾವ್ದನ್ನ ನೀವು 2025 ನಲ್ಲಿ ನೀವು ನೆರವೇರಿಸ್ಕೊಳಕ್ಕಾಗಿಲ್ಲ, ಅದು ಎಲ್ಲರೂ ಕೂಡ 2026 ನಲ್ಲಿ ನೆರವೇರಿಸ್ಕೊಳ್ಳಿ ಅಂತ ಎಲ್ಲರಿಗೂ ಆಶಿಸ್ತಾ ನಾನೀಗ ಕಾರ್ಯಕ್ರಮನ ಶುರು ಮಾಡ್ತೀನಿ. ಇನ್ನು 2026ರಲ್ಲಿ ವೃಶ್ಚಿಕ ರಾಶಿಯವರ ವಾರ್ಷಿಕ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ ನೋಡಿ, ಶನಿ ಗ್ರಹವು ನಿಮ್ಮ 5ನೇ ಮನೆಯಲ್ಲಿ ಸಂಚಾರನ ಮಾಡ್ತಾ ಇದೆ. ಸೊ 5ನೇ ಮನೆ ಅಂತಂದ್ರೇನೆ ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟಿರುವಂತಹದ್ದು ಮತ್ತೆ ಪ್ರೀತಿಗೆ ಸಂಬಂಧಪಟ್ಟಿರುವಂತ ಒಂದು ಮನೆ ಆಗಿರುತ್ತೆ. ಹಾಗೆ ಅದನ್ನ ನಾವು ಪೂರ್ವ ಪುಣ್ಯಸ್ಥಾನದ ಮನೆ ಅಂತ ಕೂಡ ನಾವು ಹೇಳ್ತೀವಿ. ಇದು ಏನಂತಂದ್ರೆ ಈಗ ನಿಮ್ಗೆ ಒಂದು ಅರ್ಧಾಷ್ಟಮ ಶನಿಯ ಒಂದು ಅಂತ್ಯ ಅಂತ ಕೂಡ ಸೂಚಿಸ್ತಾ ಇರುತ್ತೆ. ಹಾಗೆ 5ನೇ ಮನೆಯಲ್ಲಿ ಶನಿಯ ಸಂಚಾರ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಒಂದು ಶ್ರಮದಾಯಕವಾದ ಯಶಸ್ಸನ್ನ ನೀಡುತ್ತೆ. ಸ್ವಲ್ಪ ಎಫರ್ಟ್ ಹಾಕಿದ್ರೆ ಒಂದು ಒಳ್ಳೆ ಯಶಸ್ಸನ್ನ ಕೊಡುವಂತ ಸಮಯ ಆಗಿರುತ್ತೆ. ಆದ್ರೆ ಪ್ರೇಮ ಸಂಬಂಧಗಳಲ್ಲಿ ಅಥವಾ ಮಕ್ಕಳ ವಿಷಯದಲ್ಲಿ ಸಣ್ಣ ಪುಟ್ಟ ಒಂದು ತೊಂದರೆಗಳು ಅಥವಾ ಒತ್ತಡಗಳು ಆಗುವಂತ ಒಂದು ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಹಾಗೆ ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಇನ್ನ ಗುರುವಿನ ಒಂದು ಸ್ಥಾನಮಾನ ಅಂತ ನೋಡಕ್ ಹೋದ್ರೆ ನೋಡಿ, ಗುರು ನಿಮ್ಮ ವರ್ಷದ ಆರಂಭದಲ್ಲಿ ನಿಮ್ಮ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದು, ತದನಂತರ 9ನೇ ಮನೆಗೆ ಬಂದು ಅದಾದ್ಮೇಲೆ ತಿರ್ಗಾ ನಿಮ್ಗೆ 10ನೇ ಮನೆಗೂ ಕೂಡ ಸಂಚಾರ ಮಾಡ್ತಾನೆ. ಗುರು 8ನೇ ಮನೆಯಲ್ಲಿ ಇರೋ ತನಕನೂ ಸ್ವಲ್ಪ ನಿಮ್ಗೆ ಹೆಲ್ತ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಆಗುವಂಥದ್ದು, ಅಂದ್ರೆ ಆರೋಗ್ಯದ ಕೆಲವು ಸಮಸ್ಯೆಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಅಂದ್ರೆ ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ಅದರಿಂದ ಮೊದಲೇ ಇತ್ತು ಅಂದ್ರೆ ಡೆವಲಪ್ಮೆಂಟ್ ಆಗುವಂಥದ್ದು, ಅಥವಾ ನಿಮ್ಗೆ ಏನಾದ್ರು ಆ ರೀತಿಯ ಸಿಂಟಮ್ಸ್ ಕಾಣಿಸ್ಕೊಂತಿದೆ ಅಂದ್ರೆ ಅದನ್ನ ಮೊದಲೇ ವೈದ್ಯರ ಹತ್ರ ಸಲಹೆ ತಗೊಳ್ಳೋದು ಒಳ್ಳೇದಾಗಿರುತ್ತೆ. ಇನ್ನು 9 ಮತ್ತೆ 10ನೇ ಮನೆಗೆ ಬಂದಾಗ ಖಂಡಿತವಾಗ್ಲೂ ಅದರಿಂದ ತುಂಬಾ ಒಳ್ಳೇದಾಗುತ್ತೆ. ಗುರುಬಲ ಬರುತ್ತೆ,
ಯಾರಿಗೆಲ್ಲ ಮದ್ವೆ ಹುಡುಕಾಟದಲ್ಲಿ ಇದ್ದೀರಾ ಅವ್ರಿಗೆಲ್ಲ ಮದ್ವೆ ಯೋಗ ಕೂಡ ಬರುವಂತ ಒಂದು ಸಮಯ ಆಗಿರುತ್ತೆ. ಇನ್ನು ರಾಹು ಕೇತುವಿನ ಸಂಚಾರ ಅಂತ ನೋಡಕ್ ಹೋದಾಗ ರಾಹು ನಿಮ್ಮ 4ನೇ ಮನೆಯಲ್ಲಿ, ಕೇತು ನಿಮ್ಮ 10ನೇ ಮನೆಯಲ್ಲಿ ಸಂಚಾರನ ಮಾಡ್ತಾ ಇದ್ದಾರೆ. ರಾಹುವಿನ ಸಂಚಾರದಿಂದ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗ್ಬೋದು, ಆದ್ರೆ ಭೂಮಿಗೆ ಸಂಬಂಧಪಟ್ಟಿರುವಂತ ವ್ಯವಹಾರಗಳಲ್ಲಿ ಖಂಡಿತವಾಗ್ಲೂ ಯಶಸ್ಸನ್ನ ತಗೊಂಬಂದ್ ಕೊಡ್ತಾನೆ. ಹಾಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ನ ತಗೊಂಬಂದ್ ಕೊಡ್ತಾನೆ. ಮನೆಗೆ ಸಂಬಂಧಪಟ್ಟಿದ್ದಾರನ್ನ ಮನೆ ತಗೊಬೇಕು ಅಥವಾ ಹುಡುಕಾಟದಲ್ಲಿದ್ದೀರಾ ಅಂದ್ರೆ ಅದಕ್ಕೂ ಕೂಡ ಒಂದು ಒಳ್ಳೊಳ್ಳೆ ಅವಕಾಶಗಳನ್ನ ರಾಹು ಖಂಡಿತವಾಗ್ಲೂ ಕೊಡ್ತಾನೆ. ಹಾಗೆ ಕೇತುವಿನ ಸ್ಥಾನದಿಂದ ವ್ಯವಹಾರದಲ್ಲಿ ಸ್ವಲ್ಪ ಯಶಸ್ಸನ್ನ ತಂದ್ಕೊಡ್ತಾನೆ. ಅದರಲ್ಲೂ ಆಧ್ಯಾತ್ಮಿಕವಾಗಿ ಯಾರಾದ್ರೂ ಇರ್ತೀರಾ ಅವ್ರಿಗೆಲ್ಲ ಒಂದು ಯಶಸ್ಸನ್ನ ತಂದ್ಕೊಡುವಂತ ಒಂದು ಸಮಯ ಇದಾಗಿರುತ್ತೆ. ಇನ್ನ ವೃತ್ತಿ ಮತ್ತೆ ಉದ್ಯೋಗ ಓವರ್ ಆಲ್ ಆಗಿ ನೋಡ್ಬೇಕು ಅಂತ ನೋಡಕ್ ಬಂದಾಗ ವರ್ಷದ ಮೊದಲಾರ್ಧದಲ್ಲಿ ವೃತ್ತಿ ಜೀವನದಲ್ಲಿ ಅತ್ಯಂತ ಶುಭಕರವಾದ ಒಂದು ಸಮಯ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಗುರು ನಿಮ್ಮ 8ನೇ ಮನೆಯಿಂದ 9 ಮತ್ತೆ 10ನೇ ಮನೆಗೆ ಸಂಚಾರ ಮಾಡಿದಾಗ ನಿಮ್ಮ ಉದ್ಯೋಗದಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಬರುವಂತದ್ದು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಅಥವಾ ವ್ಯಾಪಾರನ ನೀವೇನೋ ಒಂದು ಬಿಸ್ನೆಸ್ ಮಾಡ್ತಾರೆ ಅದನ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಳುವಂಥದ್ದು, ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನ ಉಡ್ಕೊಂಡು ಬರುವಂತ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಹಣಕಾಸಿನ ವಿಷಯ ಹೇಗಿರುತ್ತೆ ಅಂತ ನೋಡಿದ್ರೆ ವರ್ಷವಿಡೀ ಆರ್ಥಿಕ ಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ. ಹಾಗೆ ಗುರುವಿನ ಒಂದು ಸ್ಥಾನಮಾನ ಇರೋದ್ರಿಂದ ಒಂದು ಒಳ್ಳೆ ನಿಮ್ಗೆ ಆಪರ್ಚುನಿಟೀಸ್ ಬರುವಂತದ್ದು ಇದೆಲ್ಲ ಆಗೋದ್ರಿಂದ ಹಣಕಾಸಿನ ಅರಿವು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಉಳಿತಾಯ ಮಾಡೋದಕ್ಕೂ ಕೂಡ ಒಂದು ಹೊಸ ಪ್ಲಾನಿಂಗ್ಸ್ ನ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಸಂಪಾದನೆ ಮಾಡಿರೋ ಹಣನ ನೀವು ಉಳಿತಾಯನ ಮಾಡ್ಕೊಬಹುದು. ಇನ್ನ ಯಾವಾಗ್ಲೂ ಗುರು ಹಿರಿಯರ ಒಂದು ಆಶೀರ್ವಾದ ತಗೊಳ್ಳೋದು ಅಥವಾ ಹಿರಿಯರಿಂದನೂ ಕೂಡ ನಿಮ್ಗೆ ಒಳ್ಳೇದಾಗುತ್ತೆ. ನಿಮ್ಗೆ ಏನಾದ್ರು ಪಿತ್ಕಾರಿತವಾದ ಆಸ್ತಿ ಬರುವಂತದ್ದು ಅಥವಾ ತಂದೆ ತಾಯಿನೋ ಅಥವಾ ನಿಮ್ಮ ತಾತ ಅಜ್ಜಿನೇ ಯಾರಾದ್ರೂ ಕೂಡಿಟ್ಟಿರೋ ಹಣನ ನಿಮ್ ಕೈಗೆ ಸಿಗುವಂತದ್ದು ಇದೆಲ್ಲನೂ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನ ಪ್ರೀತಿ ಸಂಬಂಧಗಳು ಹೇಗಿರುತ್ತೆ ಅಂತ ನೋಡಿದಾಗ ನೋಡಿ, ನಾನು ಆಗ್ಲೇ ಹೇಳಿದೆ 5ನೇ ಮನೆಯಲ್ಲಿ ಶನಿಯ ಸಂಚಾರ ಇರೋದ್ರಿಂದ ಪ್ರೀತಿ ಸಂಬಂಧಗಳಲ್ಲಿ ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಆಗುವಂಥದ್ದು, ಸ್ವಲ್ಪ ಸಮಸ್ಯೆಗಳು ಬರುವಂತ ಸಾಧ್ಯತೆನೂ ಇರುತ್ತೆ. ಹಾಗಾಗಿ ನೀವು ಸ್ವಲ್ಪ ಶಾಂತ ರೀತಿಯಿಂದ ವರ್ತಿಸೋದ್ರಿಂದ ಸ್ವಲ್ಪ ಬರೋ ಸವಾಲುಗಳನ್ನ ಖಂಡಿತವಾಗ್ಲೂ ನೀವು ಎದುರಿಸ್ಕೊಬಹುದು. ಯಾಕೆಂತಂದ್ರೆ ಮನೆಯ ಒಂದು ಕುಟುಂಬ ಚೆನ್ನಾಗಿತ್ತು ಅಂತಂದ್ರೆ ಮನಸ್ಸು ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ಇಡೀ ವರ್ಷನೂ ನೀವು ಕೂಡ ಸ್ವಲ್ಪ ಈಗ ಆಲ್ರೆಡಿ ನೀವು ಅನುಭವಿಸ್ತಾ ಇದ್ದೀರಾ. ಆಲ್ರೆಡಿ ಶನಿ ನಿಮ್ಮ 5ನೇ ಮನೆಯಲ್ಲೇ ಸಂಚಾರ ಮಾಡ್ತಿದ್ದಾನೆ. ಹಾಗೆ ಇನ್ನ ಮುಂದಿನ 2026ರಲ್ಲೂ ಕೂಡ ಶನಿ ಅದೇ ಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ಪ್ರೀತಿ ವಿಶ್ವಾಸದಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂತ ಸಾಧ್ಯತೆಗಳಿರುತ್ತೆ. ನೀವು ಸ್ವಲ್ಪ ಅದನ್ನ ತಾಳ್ಮೆಯಿಂದ ತಗೊಂಡು ಹೋಗೋದ್ರಿಂದ ಅಥವಾ ಏನೇ ಮಿಸ್ಕಮ್ಯುನಿಕೇಶನ್ ಬಂದಾಗೂ ಕೂಡ ಕೂತ್ಕೊಂಡು ನಿರ್ಧಾರಗಳನ್ನ ತಗೊಳ್ಳೋದ್ರಿಂದ ಏನಾಗುತ್ತೆ, ನೆಗೆಟಿವಿಟಿನ ನೀವು ತಪ್ಪಿಸ್ಕೊಬಹುದು. ಹಾಗೆ ಕೇತುವಿನ ಒಂದು ಸಂಚಾರದಿಂದನೂ ಕೂಡ ನಿಮ್ಗೆ ನಾನಾಗ್ಲೇ ಹೇಳ್ದೆ ಆಧ್ಯಾತ್ಮಿಕವಾಗಿ ಯಾರ್ಯಾರು ಇರ್ತೀರಾ ಅವ್ರಿಗೆಲ್ಲಾನು ಕೂಡ ಯಶಸ್ಸು ಸಿಗುತ್ತೆ ಅಂತ. ಇಲ್ಲ ಅಂತಂದ್ರೆ ನಿಮ್ಮ ಬಿಸ್ನೆಸ್ ಅಲ್ಲಿ ಏನಾಗುತ್ತೆ ಸ್ವಲ್ಪ ಒಂಚೂರು ಅಡೆತಡೆಗಳಾಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಆದ್ರೆ ಒಳ್ಳೆ ಜ್ಞಾನನ ಕೊಡ್ತಾನೆ, ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ನ ಕೊಡ್ತಾನೆ. ನೀವೇನಾದ್ರು ಮಿಸ್ಟೇಕ್ ಮಾಡಿಬಿಟ್ಟಿದ್ದೀರಾ ಅಂತಂದ್ರೆ ಅದನ್ನ ತಿದ್ದುಕೊಂಡು ಹೆಂಗ್ ನಡೆಯೋದು ಅಥವಾ ಹೊಸ ಇದನ್ನ ಹೆಂಗೆ ಕಲಿಯೋದು ಅನ್ನೋ ಎಲ್ಲಾ ಜ್ಞಾನಗಳನ್ನ ಕೂಡ ಕೊಡ್ತಾನೆ. ನಿಮ್ಗೆ ಓದ್ಬೇಕು ಏನೋ ತಿಳ್ಕೊಬೇಕು ಅನ್ನೋ ಮನಸ್ಸು ಇಲ್ದೇ ಹೋದ್ರು ಕೂಡ ಆ ಮನಸ್ಸನ್ನ ಒಂದು ಕ್ರಿಯೇಟ್ ಮಾಡ್ತಾನೆ. ಇದರಿಂದ ನಿಮ್ಗೆ ಒಳ್ಳೆ ಜ್ಞಾನನ ಕಲ್ತ್ಕೊಂಡಂಗಾಗತ್ತೆ. ಇನ್ನ ಆರೋಗ್ಯದ ವಿಷಯ ಅಂತ ನೋಡಕ್ ಹೋದಾಗ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಅದು ಸಣ್ಣ ಪುಟ್ಟ ಗಾಯಗಳಾಗುವಂಥದ್ದು, ಮತ್ತೆ ನಾನು ಆಗ್ಲೇ ಹೇಳಿದೆ ಶುಗರ್ ಮತ್ತೆ BP ಇತ್ತು ಅನ್ನೋದು ಡೆವಲಪ್ಮೆಂಟ್ ಆಗುವಂಥದ್ದು ಈ ತರ ಆಗೋ ಚಾನ್ಸಸ್ ಇರುತ್ತೆ. ಏನೇ ಸ್ವಲ್ಪ ನಿಮ್ಗೆ ಕಾಣಿಸ್ಕೊಂಡ್ರು ಕೂಡ ಅದಕ್ಕೆ ತಕ್ಷಣ ಡಾಕ್ಟರ್ ವೈದ್ಯರ ಸಲಹೆ ತಗೊಳ್ಳೋದು ತುಂಬಾ ಒಳ್ಳೇದಾಗುತ್ತೆ. ಇನ್ನು ಪರಿಹಾರವಾಗಿ ಏನ್ ಮಾಡ್ಕೊಬೇಕು ಅಂತಂದ್ರೆ ನೋಡಿ, ಮೊದಲನೇದಾಗಿ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಕುಜ ಗ್ರಹಕ್ಕೋಸ್ಕರ ನೀವು ಪ್ರತಿದಿನ ಹನುಮಾನ್ ಚಾಲಿಸ ಓದುವಂತದ್ದಾಗಿರ್ಬೋದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಮತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದನೂ ಕೂಡ ನಿಮ್ಗೆ ನಿಮ್ಮ ರಾಶಾಧಿಪತಿಯ ಒಂದು ಅನುಗ್ರಹ ಸಿಗುತ್ತೆ. ಹಾಗೆ ಶನಿಯ ಒಂದು 5ನೇ ಮನೆಯಲ್ಲಿ ಕುತ್ಕೊಂಡಿರೋದ್ರಿಂದ ಅವರ ನೆಗೆಟಿವಿಟಿ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ನಿಮ್ ಕೈಲಿ ಸಾಧ್ಯ ಆದಷ್ಟು ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು, ಅಂದ್ರೆ ಏನಾದ್ರೂ ಆಗಿರ್ಬೋದು, ದಿನಸಿ ಆಗಿರ್ಬೋದು ಅಥವಾ ಊಟ ಆಗಿರ್ಬೋದು, ಏನಾದ್ರೂ ಸರಿ ಶನಿವಾರ ದಿವಸ ಸ್ವಲ್ಪ ದಾನ ಧರ್ಮ ಮಾಡೋದು ತುಂಬಾ ಒಳಿತಾಗತ್ತೆ. ಇನ್ನ ರಾಹುವಿನ ಒಂದು ಒಳ್ಳೆ ಪ್ರಭಾವಕ್ಕೋಸ್ಕರ ದುರ್ಗಾದೇವಿಯ ಆರಾಧನೆ ಮಾಡುವಂಥದ್ದು ಅಥವಾ ನಾಗರಿಗೆ ಸಂಬಂಧಪಟ್ಟಿರುವಂತ ಒಂದು ನಾಗಾರಾಧನೆಗಳನ್ನ ಮಾಡ್ಕೊಳ್ಳುವಂಥದ್ದು ಅಥವಾ ಕೇತುವಿನ ಒಂದು ಒಳ್ಳೆಯ ಒಂದು ಪ್ರಭಾವಕ್ಕೋಸ್ಕರ ಗಣಪತಿಯ ಧ್ಯಾನ ಮಾಡುವಂಥದ್ದು, ಬೀದಿ ನಾಯಿಗಳಿಗೆ ಸ್ವಲ್ಪ ಆಹಾರಗಳನ್ನ ಅರ್ಪಿಸುವಂಥದ್ದು. ಹಾಗೆ ಗುರು ನಿಮ್ಗೆ ಒಂದು ಒಳ್ಳೆ ಸ್ಥಾನಮಾನದಲ್ಲಿರೋದ್ರಿಂದ ಗುರುವಿನ ಒಂದು ಒಳ್ಳೆ ಅನುಗ್ರಹಕ್ಕೋಸ್ಕರ ಯಾವಾಗ್ಲೂ ಗುರುಗಳ ಧ್ಯಾನ ಮಾಡೋದು, ದೇವಸ್ಥಾನಗಳಿಗೆ ಹೋಗಿ ಬರುವಂಥದ್ದು, ಮನೆಯಲ್ಲೇ ಕುತ್ಕೊಂಡು ಗುರುವಿನ ಒಂದು ಬೀಜ ಮಂತ್ರನ ಪಠನೆ ಮಾಡಿದ್ರು ಸಾಕು. ನಿಮ್ಗೆ ಒಂದು ಈ ವರ್ಷದಲ್ಲಿ ನಿಮ್ಗೆ ಏನಾದ್ರೂ ನೆಗೆಟಿವಿಟಿ ಬರ್ತಾ ಇದೆ ಅಂದ್ರೂ ಕೂಡ ಅದನ್ನ ನೀವು ತಪ್ಪಿಸ್ಕೊಬಹುದು. ಒಟ್ಟಾರೆಯಾಗಿ ನೋಡಕ್ ಹೋದ್ರೆ ವೃಶ್ಚಿಕ ರಾಶಿಯವರಿಗೆ 2026 ಒಂದು ಒಳ್ಳೆಯ ಒಂದು ಶುಭ ಸುದ್ದಿನೇ ಕೊಡುವಂತ ಒಂದು ಸಮಯ ಆಗಿರುತ್ತೆ. ಇನ್ನು ನೋಡಿ, ಇಲ್ಲಿವರೆಗೂ ಹೇಳಿರುವಂತಹ ಫಲಗಳು ಸಾಮಾನ್ಯ ಫಲಗಳಾಗಿದ್ದು, ಅಂದ್ರೆ ನೋಡಿ ಯಾವಾಗ್ಲೂ ಅಷ್ಟೇ ಮನುಷ್ಯನ್ಗೆ ದಶಾಭುಕ್ತಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ದಶಾ ನಿಮ್ಗೆ ಒಂದು 35% ನಿಮ್ಗೆ ಒಳಿತನ್ನ ಮಾಡಿದ್ರೆ
ಭುಕ್ತಿ ನಿಮ್ಗೆ 45% ಆಗುತ್ತೆ. ಇನ್ನ ಟ್ರಾನ್ಸಿಟ್ ಅಂದ್ರೆ ಇವಾಗ ಏನು ಗ್ರಹಗಳ ಒಂದು ಗೋಚಾರ ಫಲ ಹೇಳಿದ್ವಿ ಅದು ನಿಮ್ಗೆ 15% ಅಕ್ಯುರೇಟ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೊಳ್ಳೋದು ತುಂಬಾ ಒಳಿತಾಗತ್ತೆ. ಅದರಲ್ಲಿ ನಿಮ್ಗೆ ಏನೆಲ್ಲ ಪರಿಣಾಮಗಳಾಗ್ತಾ ಇದೆ ಅಥವಾ ಏನೆಲ್ಲ ಮುಂದಕ್ಕೆ ನಿಮ್ ಜೀವನಗಳು ಹೇಗಿರುತ್ತೆ, ಯಾವ ದಶಾಭುಕ್ತಿ ನಡೀತಿದೆ, ಅದಕ್ಕೋಸ್ಕರ ನೀವೇನ್ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ನೀವು ತಿಳ್ಕೊಬಹುದು. ಸೊ ಹಾಗಾಗಿ ನೀವೇನಾದ್ರೂ ನಿಮ್ಮ ಜಾತಕಗಳನ್ನ ಪರೀಕ್ಷೆ ಮಾಡಿಸ್ಕೊಬೇಕು ಅಂತಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೊಬಹುದು. ಹಾಗೂ ಇದಾಗಿತ್ತು ದ್ವಾದಶ ರಾಶಿಗಳ 2026 ವಾರ್ಷಿಕ ಭವಿಷ್ಯ. ಹಾಗೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.